ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ನನ್ನ ಹಿತ್ತಲದಾಗ ನಾನು ಒಂದು ಸಣ್ಣ ಜಾಗದಾಗ ನನ್ನ ಸಣ್ಣ ತೋಟ ಮಾಡ್ಕೊಂಡೀನಿ. ಅದು ಇದ್ರಾಗ ಮೋಸ್ಟ್ ಆಫ್ ದ ಎಕ್ಸಾಟಿಕ್ ಫ್ರೂಟ್ಸ್ ಅದಾವೆ, ಗಿಡನ ಅದಾವೆ. ಸೊ ಯಾವ್ಯಾವ ಅಂತ ಹಚ್ಚಿದೆ ಅಂತ ಹೇಳ್ತೀನಿ. ಇದು ಚೆರ್ರಿ, ಇದು ಲೋಂಗನ, ಇದೇನಿಲ್ಲ ಇದು ಅವಕಾಡೋ. ಆಮೇಲೆ ಇದು ಸೇಮ್ ನೆಲ್ಲಿಕಾಯಿ ಆಗತ್ತೆ ಕಾಣ್ತೀವಿ, ಬಟ್ ಇದು ಅದ ಫ್ಯಾಮಿಲಿದ ಬಿಳಿಂಬಿ ಅಂತ. ಆಮೇಲೆ ಇದು ಸ್ಟ್ರಾಬೆರಿ ಗಾವ. ಆ್ಯಂಡ್ ದೆನ್ ಇದ್ರೊಳಗೆ ವೀಳ್ಯದೆಲೆ ಬಳ್ಳಿನೂ ಐತಿ. ಆಮೇಲೆ ಇದು ಕರಿಬೇವು, ನಾರ್ಮಲ್ ಎಲ್ಲ ಹಿತ್ತಾಗಿ ಫಿಕ್ಸ್ ಇರ್ತೈತಿ ಇದು. ಆಮೇಲೆ ಇವು 3 ಏನು ತೆಂಗಿನ ಗಿಡ ಅದಲ್ಲ, ಡಿ ಜೆ ತಳಿ ಇದಾವೆ ಇವು. ಅಂದರೆ ವಿದಿನ್ 3 to 3.5 ಇಯರ್ಸ್ ಒಳಗೆ ನಿಮ್ಗೆ ತೆಂಗಿನಕಾಯಿ ಸ್ಟಾರ್ಟ್ ಆಗೋದು ಕೆಳಗೆ. ಓಕೆ. ಆಮೇಲೆ ಇದೊಂಥರ ಇದು ಗವ, ಇದು ವೆರೈಟೆಡ್ ಗವ ಅಂತಾರೆ. ಸೊ ಇದೊಂಥರ. ಆಮೇಲೆ ಇದು ಗಿಡ ಆಲ್ರೆಡಿ ಎಮ್ಮಿಗಳೆಲ್ಲ ಮೇಯ್ಸ್ಬಿಟ್ಟಾರ ಇದನ್ನ. ಇದು ಆ್ಯಕ್ಚುಲಿ ಮಲ್ಬೇರಿ ಗಿಡ. ಸೊ ನಿಮ್ಗೆ ತೋರಿಸ್ತೀನಿ, ಕಾಯಿಲ್ ಎಲ್ಲ ಮೇಯ್ದ ಬಿಟ್ಟೈತದ. ಸೊ ಓಕೆ. ಆಮೇಲೆ ಇದು ಸ್ಟಾರ್ ಫ್ರೂಟ, ಇನ್ನೂ ಆಗಿಲ್ಲ ಸ್ಟಾರ್ ಫ್ರೂಟು. ಆ್ಯಂಡ್ ದೆನ್ ಇದು ವಾಟರ್ ಆ್ಯಪಲ್. ಇದು ದೊಡ್ಡದಾಗಿದ್ದು ಭಾಳ ಗಿಡ, 2 ಭಾಳ ದೊಡ್ಡದಾಗಿದ್ದು ಕಡ್ದಾರ. ಇದು ಲಿಚ್ಚಿ, ಇದು ಲಿಚ್ಚಿ ಆ್ಯಂಡ್ ಅದು ಲೊಂಗನ್ ಎಲ್ಲ 2 ಸೇಮ. ಬಟ್ ಏನೋ ಸ್ವಲ್ಪ ಫ್ಯಾಮಿಲಿ ಇದನ್ನ ಸ್ವಲ್ಪ ಇದು ಕೆಂಪು ಬರ್ತೈತೆ, ಅದು ಎಲ್ಲೋ ಬರ್ತೈತಿ. ಆಮೇಲೆ ಇದೊಂದು ಸೀತಾಫಲ ಹಚ್ಚೇನಿಲ್ಲಿ. ಬಟ್ ಎಲ್ಲ ಭಾಳ ಕಂಜೆಸ್ಟ್ ಆಗೈತಿ. ಇಟ್ಸ್ ಓಕೆ, ನಮ್ಮ ಜಾಗ ಇಷ್ಟ ಐತಿ ಇತ್ಲಾಗ. ಸೊ ಅದ್ರ ಸಂಬಂಧ ಇಷ್ಟೆಲ್ಲ ಗಿಡ ಹಚ್ಚೇನಿ. ಆಮೇಲೆ ಲಾಸ್ಟ್ ಅಟ್ ದ ಅಲ್ಲೊಂದು ಐತಿ, ಅದು ಮಸಾಲೆ ಗಿಡ ಐತಿ ಆ್ಯಕ್ಚುಲಿ. ಅದ್ರದ್ದು ಬರೀ ಒಂದು ಲೀಫ್ ತೆಗೆದು ನೋಡ್ರಿ ನೀವು, ಫುಲ್ ಏನೋ ಮಸಾಲೆ ಸ್ಮೆಲ್ ಬರ್ತೈತಿ. ಸೊ ಅದು ಮಸಾಲ ಪ್ರಾಡಕ್ಟ್ಗಳಿಗೆ ಹೈಯೆಸ್ಟ್ ಯೂಸ್ ಮಾಡ್ತಾರೆ ಅದೊಂದು. ಆಮೇಲೆ ಅದು ಬಿಟ್ಟರೆ ಇದು ಮೆಣಸು ಹಚ್ಚಿದೆ, ಅದು ಇನ್ನೂ ನೆಟ್ಟಕ್ಕೆ ಬೆಳೆದಿಲ್ಲ. ಇದು ಬೆಳೆದಲೆ. ಓಕೆ, ಇಷ್ಟ ಅದನ್ನು ಎಸ್ ಇದೆ ನಮ್ಮ ಹಿತ್ತಲ. ನಂಗಿಂತ ಹಣ್ಣಿನ ಗಿಡಗಳು ಹಿತ್ತಲಾಗ ಹಚ್ಬೇಕಂತ ಮೊದಲಿಂದ ಇತ್ತು. ಇದನ್ನು ಬಿಟ್ಟು ನಾ ಹೊಲ್ದಾಗೇನು ಮಾಡೀನಂದ್ರೆ ಇನ್ನೊಂದಿಷ್ಟು ಗಿಡ ಹಚ್ಚೀನಿ. ಅಲ್ಲಿ ವೈಟ್ ಇದು ನೀರ್ಲಹಣ್ಣಿನ ಗಿಡ, ನೀವೆಲ್ಲ ಜಾಮೂನ್ ನೋಡಿರ್ಬೋದು ಬ್ಲ್ಯಾಕ್, ಬಟ್ ಅದನ್ನ ವೈಟ್ ಹಚ್ಚೀನಿ ಅಲ್ಲಿ. ಮತ್ತು 2 ಹಲಸಿನ ಗಿಡ ಹಚ್ಚೀನಿ, ಒಳಗೆ ರೆಡ್ ಇರೋದು ಮತ್ತು ಇನ್ನೊಂದು ಕೇಸರಿ ಇರೋದು. 2 ಹಲಸಿನ ಗಿಡ. ಆಮೇಲೆ ಇನ್ನೊಂದು ಗೂಸ್ಬೆರಿ ಒಂದು. ಆಮೇಲೆ ಇದು ವೈಟ್ ಜಾಮೂನ. ಆಮೇಲೆ ಅದನ್ನು ಬಿಟ್ಟರೆ ಒಂದು 10 ತೆಂಗಿನ ಗಿಡ. ಆಮೇಲೆ 9 ಮಾವಿನ ಗಿಡ ಹಚ್ಚಿದ್ದಾವೆ ಅಲ್ಲಿ. ಅವಂದ್ರೆ ವೆರೈಟಿ 2 ಹಾಪುಸ. ಆಮೇಲೆ ಗೋವಾ ಮಂಕೂರದ್ದು 2. ಆಮೇಲೆ ಕೇಸರಿ 2. ಆಮೇಲೆ ಮಲ್ಲಿಕ 2. ಆಮೇಲೆ ಒಂದು ಕೇಸರಿ ಎಕ್ಸ್ಟ್ರಾ ಹಚ್ಚಿದ್ದಾವೆ ಅಲ್ಲಿ. ಸೊ ಎಸ್, ನನಗೆ ಇದ್ರಾಗ ಭಾಳ ಇಂಟ್ರೆಸ್ಟ್ ಐತಿ ಇದ್ರಾಗ ತೋಟಗಾರಿಕೆ ಒಳಗೆ. ಸೊ ಅದ್ರ ಸಂಬಂಧ ಎಲ್ಲ ಹಣ್ಣಿನ ಗಿಡಗಳು ನಮ್ಮ ಹೊಲದಾಗ ಹಿತ್ತಲಾಗದು ಹಚ್ಚಿದ್ದೀನಿ. ಎಸ್, ಥ್ಯಾಂಕ್ ಯು, ಬಾಯ್.